ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಪ್ರೀವಿಯಸ್ ವೀಡಿಯೋ ಒಂದು ಬಿಟ್ಟಿದೆ, ಅಂದರೆ ನಿನ್ನೆ ವೀಡಿಯೋದಲ್ಲಿ ಬಿಸ್ನೆಸ್ ವರ್ಸಸ್ ಇನ್ವೆಸ್ಟ್ಮೆಂಟ್ ಅಂತ ಟೂ ಪಾರ್ಟ್ಸ್, ಅಂದರೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟಾ, ಬರೀ ಇನ್ವೆಸ್ಟ್ಮೆಂಟ್ಸು ಅಂದರೆ ಬಿಸ್ನೆಸ್ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್, ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಥರ ನಾನು ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ವೀಡಿಯೋದಲ್ಲಿ ಓನ್ಲಿ ಇನ್ವೆಸ್ಟ್ಮೆಂಟ್. ನಾನು ಬಿಸ್ನೆಸ್ ಮಾಡಿ ರಿಸ್ಕ್ ತಗೊಳ್ಳೋಕೆ ಇಷ್ಟ ಆಗೋಲ್ಲ, ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಒಂಥರ ಜಾಲಿ ಪರ್ಸನ್ನು, ನಾನು ಎಂಜಾಯ್ ಮಾಡಬೇಕು, ಸುತ್ತಾಡಬೇಕು, ನಾನು ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಇನ್ವೆಸ್ಟ್ ಮಾಡ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀನಿ ಅಂತ ಇರೋ ಕ್ಯಾಟಗರಿಗೆ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮು ಅರ್ನಿಂಗಿಗೋಸ್ಕರ. ಸೊ ಅವರು ಎಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ಅವ್ರದ್ದೊಂದು ಮೊಬೈಲ್ ಇದ್ದರೆ ಸಾಕು, ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಆಟ ಆಡಬೇಕಾದ್ರೆ, ಅಥವಾ ಒಂದು ಲ್ಯಾಪ್ಟಾಪ್ ಕ್ಯಾರಿ ಮಾಡಿದ್ರೆ ಬೆಸ್ಟು. ಸೊ ಈ ಥರ ಜಾಲಿ ಪರ್ಸನ್ಸ್ಗೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಅರ್ನಿಂಗ್ಸ್ಗೋಸ್ಕರ ಏನೆಲ್ಲ ಬೆನಿಫಿಟ್ಸು ಗೈಸ್, ತುಂಬ ಬೆನಿಫಿಟ್ಸ್ ಇದೆ ಗೈಸ್, ತುಂಬ ಬೆನಿಫಿಟ್ಸ್ ಇದೆ. ಬಟ್ ಪೇಷನ್ಸು ಹಂಗೆ ಇರಬೇಕಾಗುತ್ತೆ. ಆಮೇಲೆ ಬಿಸ್ನೆಸ್ಸಲ್ಲಿ ಅರ್ನ್ ಮಾಡೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು, ಅಂದರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅರ್ನ್ ಮಾಡೋದು ತುಂಬ ಕಷ್ಟ. ಬಟ್ ಏನಂದರೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಓಡಾಡ್ಕೊಂಡು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಅಥವಾ ನೀವು ಓಡಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಂದೇ ಕಡೆ ಕೂತಿರ್ತೀನಿ, ನಾನು ಒಂಥರ ಲೋನ್ಲಿ ಪರ್ಸನ್, ನಾನು ಒಬ್ಬನೇ ಇರೋಕ್ಕೆ ಇಷ್ಟಪಡ್ತೀನಿ, ಒಬ್ಬನೇ ಇರ್ತೀನಿ ಅಂತಂದರೆ ಅಂಥವ್ರಿಗೂ ಕೂಡ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮು ಸ್ಟಾಕ್ ಮಾರ್ಕೆಟು. ಬಟ್ ಏನು ಅಂದರೆ ಗೈಸ್, ಸಿಂಪಲಾಗಿ ಒಂದು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಎಷ್ಟೋ ಜನ ಅರ್ನ್ ಮಾಡ್ಬಿಟ್ಟಿದ್ದಾರೆ, ಎಷ್ಟೋ ಜನ ಕೋಟಿ ಅರ್ನ್ ಮಾಡ್ತಿದ್ದಾರೆ, ಲಕ್ಷ ಅರ್ನ್ ಮಾಡ್ತಿದ್ದಾರೆ, ಸಾವಿರ ಅರ್ನ್ ಮಾಡ್ತಿದ್ದಾರೆ ಅಂತ ಎಷ್ಟೋ ಜನರಿಗೆ ಅನಿಸುತ್ತೆ. ಬಟ್ ನನಗೂ ಕೆಲವೊಂದು ಟೈಮ್ ಅನಿಸಿದೆ, ಯಾಕಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿದಾಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು, ಸೊ ಅವಾಗ ನನಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಹೌದು ತುಂಬ ಅರ್ನಿಂಗ್ಸ್ ಆಗುತ್ತೆ ಅಂತ. ಬಟ್ ಬ್ಯಾಕ್ಗ್ರೌಂಡು ತುಂಬ ಕಷ್ಟ ಇದೆ ಗೈಸ್. ಅವರು ಬಿಹೈಂಡ್ ದಿ ಸೀನ್ ತೋರಿಸಲ್ಲ, ಅಂದರೆ ಬಿಹೈಂಡ್ ದಿ ಸ್ಕ್ರೀನು ನಿಮಗೆ ಲೈವಲ್ಲಿ ಏನು ಆಗ್ತಿದೆ ಅಥವಾ ಏನಾರ ಹೈಲೈಟೆಡ್ ಮಾತ್ರ ಅವ್ರು ರೆಕಾರ್ಡ್ ಮಾಡಿ ಹಾಕೋದು, ಅಂದರೆ ಅವ್ರು ಫುಲ್ಲು ರೆಕಾರ್ಡ್ ಮಾಡಿರ್ತಾರೆ, ಏನೆಲ್ಲ ಹೈಲೈಟೆಡ್ ಅದನ್ನು ಮಾತ್ರ ಕಟ್ ಮಾಡಿ ಟ್ರಿಮ್ ಮಾಡಿ 15 ಮಿನಿಟ್ಸಿಗೆ ತಂದು ಹಾಕಿರ್ತಾರೆ. ಸೊ 24 ಅವರ್ಸಲ್ಲಿ ಅವರು ಇಲ್ಲಾಂದರೆ 5 to 6 ಅವರ್ಸ್ ಟ್ರೇಡ್ ಮಾಡಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಆಟ ಆಡ್ತಿದ್ರೆ ಅದನ್ನು ರೆಕಾರ್ಡ್ ಮಾಡ್ಕೊತಾರೆ, ಸ್ಕ್ರೀನ್ ರೆಕಾರ್ಡಿಂಗ್ನ. ಸೊ ಅದರಲ್ಲಿ ನಿಮಗೆ ತೋರಿಸ್ಬೇಕಾಗಿರೋದೇ 7 to 8 ಮಿನಿಟ್ಸ್ ಅಥವಾ 10 ಮಿನಿಟ್ಸು, 15 ಮಿನಿಟ್ಸು, ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ಸು. ಅದು 6 ಅವರ್ಸ್ಗಿಂತ ಎಕ್ಸೀಡ್ ಆಗಿದ್ದರೆ 30 ಮಿನಿಟ್ಸ್ ಗಂಟ ಇದು ಮಾಡ್ತಾರೆ, ಟ್ರಿಮ್ ಮಾಡಿ ಇದು ಮಾಡ್ತಾರೆ, ಶಾರ್ಟ್ ಮಾಡ್ತಾರೆ. ಸೊ ಇಲ್ಲ ನನ್ನ ಪ್ರಕಾರ ಗೈಸ್, ಸ್ಟಾಕಲ್ಲೆಲ್ಲ 8 to 10 ಮಿನಿಟ್ಸು, 12 ಮಿನಿಟ್ಸ್ ಲಾಸ್ಟು, ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಮಿನಿಟ್ಸ್ ಲಾಸ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ತುಂಬ ಲೆಂತಿ ಆದರೆ ವೀಡಿಯೋ ನೋಡೋಕ್ಕೆ ಯಾರು ಇಷ್ಟಪಡಲ್ಲ. ಸೊ ಒಂದು ಸ್ವಲ್ಪ ಅರ್ನಿಂಗ್ಸ್ ಇದು ಮೈಂಡ್ಸೆಟಲ್ಲಿ ಇಟ್ಕೊಂಡು 8 ಮಿನಿಟ್ಸ್ ಕ್ರಾಸ್ ಮಾಡ್ತಾರೆ. ಸೊ 10 ಮಿನಿಟ್ಸಿಂದ 12 ಮಿನಿಟ್ಸ್ ಲಾಸ್ಟ್ ಮಾಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸು 15 ಮಿನಿಟ್ಸ್ ಗಂಟ ಹೋದರೆ ಏನಾದರೂ ಓಕೆ ಪರವಾಗಿಲ್ಲ, ವೀಡಿಯೋ ನೋಡೋ ಥರ ಇದೆ ಅಂತಂದರೆ ಒಂದು 15 ಮಿನಿಟ್ಸ್ ಗಂಟೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗೈಸ್. ಇದು ಸ್ಟಾಕ್ ಮಾರ್ಕೆಟ್ ಅಪ್ಡೇಟು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಏನೇನೆಲ್ಲ ಮಾಡ್ಬೋದು, ಅಂದರೆ ಇನ್ವೆಸ್ಟ್ಮೆಂಟು ಅಂದರೆ ಏನೇನೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮಗೆ ಕೆಲವೊಂದು ಸಿಕ್ಕಾಪಟ್ಟೆ ಡೌಟ್ಸ್ ಇರುತ್ತೆ. ಸೊ ತುಂಬ ಯೂಜ್ ಅಮೌಂಟ್ ಇದ್ದರೆ ನಿಮ್ಮ ಹತ್ರ ಆರಾಮಾಗಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯೂಜ್ ಅಮೌಂಟ್ ಅಂದರೆ 50 lakhs, 60 lakhs, 70 lakhs ಆ್ಯಂಡ್ 1 crore ಈ ರೀತಿ ಇದ್ದರೆ ಯೂಜ್ ಅಮೌಂಟು. 50 lakhsಗಿಂತ ಅಬೋವ್ ಇದ್ದರೆ ಆರಾಮಾಗಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನನ್ನ ಹತ್ರ ಕಡಿಮೆ ಇದೆ, 20 lakhs ಇದೆ ಅಂದ್ರೂ ಅದಕ್ಕೂ ಲ್ಯಾಂಡ್ ಸಿಗುತ್ತೆ. ಬಟ್ ಕೆಲವೊಂದು ಇನ್ನು ಡೆವಲಪ್ಡ್ ಏರಿಯಾ ಅಥವಾ ಡೆವಲಪಿಂಗ್ ಏರಿಯಾದಲ್ಲಿ ಸಿಗೋಲ್ಲ, ಇನ್ನು ಒಂದು ಸ್ವಲ್ಪ ಒಳಗಡೆ ಆದಂಗೆ ಸಿಗುತ್ತೆ, ಔಟ್ಸ್ಕರ್ಟ್ಸು ಈ ಥರ ಏನೇನೋ ಇರುತ್ತೆ ಎಕ್ಸಾಂಪಲ್ಲು. ಸೊ ಅಲ್ಲೆಲ್ಲ ವಿಚಾರಿಸ್ಕೊಂಡು ಸಿಗುತ್ತೆ, ಹಾಫ್ ಸೈಟು ಒಂದು ಸೈಟ್ ಫುಲ್ ಸಿಗೋ ಚಾನ್ಸಸ್ಸು ಇರುತ್ತೆ. ಸೊ ಅಲ್ಲೋಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಬಟ್ ನನ್ನ ಸಜೆಷನ್ ಏನಂದರೆ ಅಂಥ ಕಡೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ತುಂಬ ಲೇಟು ಗ್ರೋತ್ ಆಗೋದು. ಸೊ ನಿಮ್ಮ ಲಕ್ ಏನಾದ್ರು ಚೆನ್ನಾಗಿದ್ದು ಅಥವಾ ನಿಮ್ಗೇನಾದ್ರೂ ಒಂದು 2 to 3 ಇಯರ್ಸಲ್ಲಿ ಇಲ್ಲಿ ಏನಾದರೂ ಒಂದು ಅಪ್ಡೇಟ್ ಆಗುತ್ತೆ, ಅಪ್ಗ್ರೇಡ್ ಆಗುತ್ತೆ, ಇಲ್ಲಿ ಏನೇನೋ ಮಾಲು ಅಥವಾ ಒಂದು ಹೈವೇ ಈ ಥರ ಏನಾದರೂ ಒಂದು ಬರೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಏನಾದರೂ 6th ಸೆನ್ಸಲ್ಲಿ ಅನಿಸಿದ್ರೆ, ಅಥವಾ ನಿಮ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಇಲ್ಲ ಯಾವುದಾದ್ರೂ ಮುಖಾಂತರ, ಸೊ ಆರಾಮಾಗಿ ಇನ್ವೆಸ್ಟ್ ಮಾಡಿ ತಗೊಳ್ಳಿ. 20 lakhs 30 lakhs ಆರಾಮಾಗಿ ಇನ್ವೆಸ್ಟ್ ಮಾಡಿ ತಗೊಳ್ಳಿ. ಬಟ್ ಆ ಥರ ಇನ್ಫಾರ್ಮೇಷನ್ ಲೀಕ್ ಆಗ್ತಿದೆ ಅಂದರೆ ಅಲ್ಲಿನ ಪ್ರೈಸು ನಾರ್ಮಲ್ ಆಗಿರಲ್ಲ, ಅದನ್ನು 50 lakhs ಕ್ರಾಸ್ ಆಗೋಗಿರುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. 50 lakhs ಆಗೋದ್ರೆ ಆರಾಮಾಗಿ ನೀವು ಸೈಟು, ಅಂದರೆ ಲ್ಯಾಂಡ್ಗೆ ಸೈಟು ಅಂತಲೇ ಅಲ್ಲ, ತೋಟ ಎಕ್ಸಾಂಪಲ್ ಫಾರ್ಮ್ ಹೌಸು ಈ ಥರ ಮಾಡ್ಕೊಂಡು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಅಲ್ಲೊಂದು ಗೆಸ್ಟ್ ಹೌಸ್ ಥರ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಸೊ ಈ ರೀತಿಯೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಮೋಸ ಇರೋಲ್ಲ. ಬಟ್ ಅದಾದಮೇಲೆ ಇವಾಗ
ಒಂದು 10 ಲ್ಯಾಕ್ಸ್ ಇದೆ, 12 ಲ್ಯಾಕ್ಸ್ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಎಲ್ಲೂ ಸೈಟ್ ಸಿಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಬೆಂಗಳೂರಲ್ಲಂತೂ ಕಷ್ಟ, ಬೇರೆ ಕಡೆ ಏನೋ ನನಗೆ ಗೊತ್ತಿಲ್ಲ. ಸೊ ಬೆಂಗಳೂರಲ್ಲಂತೂ 10-12 ಲ್ಯಾಕ್ಸ್ಗೆಲ್ಲ ಎಲ್ಲೂ ಸಿಗೋಲ್ಲ ಗೈ. ಸಿಕ್ಕಿದ್ರೂ ವ್ಯಾಲ್ಯೂ ತುಂಬ ಕಡಿಮೆ. ಅಂದರೆ ಅದು ಗ್ರೋತ್ ಲೆವೆಲ್ ತುಂಬ ಟೈಮ್ ತಗೊಳುತ್ತೆ, ತುಂಬ 10 ಇಯರ್ಸ್ 12 ಇಯರ್ಸ್ 13 ಇಯರ್ಸ್ ಗಂಟ ಅದು ಚಾನ್ಸಸ್ ಇರುತ್ತೆ ಗ್ರೋತ್ ಆಗೋಕ್ಕೆ. ಅಂದರೆ ಇವಾಗ ಏನಾಗುತ್ತೆ, 10 ಲ್ಯಾಕ್ಸ್ 12 to 15 ಲ್ಯಾಕ್ಸ್ ಕೊಟ್ಟು ತಗೋತೀರಾ ಅಂದ್ಕೊಳ್ಳಿ. ಸೊ ಅದೇ ಪ್ರೈಸ್ ಇಲ್ಲ ಅಂದರೆ 2 to 3 ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಆಯ್ತಾ ಹೋಗ್ತಾ ಇರುತ್ತೆ. ಅದು ಪ್ರೈಸ್ ಜಾಸ್ತಿನೂ ಆಗೋಲ್ಲ ಅಥವಾ ಕಡಿಮೆನೂ ಆಗೋಲ್ಲ. ಕಡಿಮೆ ರೇರ್ ಕೇಸ್ ಆಗೋದು. ಸೊ ಜಾಸ್ತಿ ಅಂತೂ ಆಗೋದೇ ಇಲ್ಲ. ತುಂಬ 5 to 6 ಇಯರ್ಸ್ ಒಂದೇ ಪ್ರೈಸು, ಒಂದೇ ಇದರಲ್ಲಿ. ಆದರೆ ಒಂದು 5 ಇಯರ್ಸಲ್ಲಿ ಒಂದು $10, $12, $15 ಹಿಂಗೆ, ಅಂದರೆ ಅಡಿಗೆ. ಅಥವಾ ಅಲ್ಲೆಲ್ಲ ನೀವು ಟೋಟಲ್ ಮಾಡಿದ್ರೆ 15 ಲಕ್ಷದಲ್ಲಿ ಸುಮ್ಮನೆ ನಿಮ್ಗೇನೋ ಒಂದು 5,000 10,000 20,000 ಎಕ್ಸ್ಟ್ರಾ ಆಗ್ಬೋದು. ಏನಮ್ಮಮ್ಮ ಒಂದು 50,000 ಎಕ್ಸ್ಟ್ರಾ ಆಗ್ಬೋದು. ಸೊ ಇದಕ್ಕೆ ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತೀರಾ? ಅದಕ್ಕಿಂತ ಬೆಸ್ಟ್ ಆಪ್ಷನು ಗೋಲ್ಡ್ ಇನ್ವೆಸ್ಟ್ಮೆಂಟು. ಸೊ ಆ ಫಿಸಿಕಲ್ ಗೋಲ್ಡೇ ತಗೊಂಡು ಆರಾಮಾಗಿ ನೀವು ಲಾಕರಲ್ಲಿ ಇಟ್ಕೋಬೋದು, ಅಥವಾ ಬ್ಯಾಂಕ್ ಲಾಕರಲ್ಲಿ ಇಡ್ಬೋದು. ಬ್ಯಾಂಕ್ ಲಾಕರಲ್ಲಿ ಎಲ್ಲ ಇಡೋಕ್ಕೋಗ್ಬಿಡಿ, ಸುಮ್ಮನೆ ತಮಾಷೆ ಮಾಡಿದೆ. ಸೊ ಪರ್ಚೇಸ್ ಮಾಡಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಗೋಲ್ಡ್ನ. ಸೊ ನಿಮ್ಗೆ ಇನ್ನೂ ತುಂಬ ನಾನು ಗೋಲ್ಡ್ ಏನು ಹಾಕಲ್ಲ, ವೇಸ್ಟು, ವರ್ತಿಲ್ಲ, ಹಂಗೆ ಹಿಂಗೆ ಅಂದರೆ ನನಗೆ ಇಷ್ಟ ಆಗೋಲ್ಲ ಹಂಗೆ ಹಿಂಗೆ ಅನಿಸಿದ್ರೆ 24 ಕ್ಯಾರೆಟ್ ಗೋಲ್ಡ್, ಕ್ಯಾರೆಟ್ ಅಂದರೆ ಬಿಸ್ಕೆಟ್ ಥರ ಸಿಗುತ್ತೆ. ಆ ಬಿಸ್ಕೆಟ್ಸ್ನ ಪರ್ಚೇಸ್ ಮಾಡಿ ಇಟ್ಕೋಬೋದು ನೀವು ಆರಾಮಾಗಿ ಪೀಸಾಗಿ ಮನೇಲಿ. ಸೊ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವಾಗ ಬೇಕು, ಯಾವಾಗಾರು ಎಮರ್ಜೆನ್ಸಿ ನನಗೇನೋ ಒಂದು ನೆಕ್ಲೆಸ್ ಬೇಕು ಅಥವಾ ಚೈನ್ ಮಾಡಿಸ್ಬೇಕು, ಬ್ರೇಸ್ಲೆಟ್ ಮಾಡಿಸ್ಬೇಕು ಅಂದಾಗ ಅದನ್ನು ಕೊಟ್ಟು ಅದರಲ್ಲಿ ಕರಗಿಸಿ ಅದರಲ್ಲೇ ಮೆಲ್ಟ್ ಮಾಡಿಸಿ ಅದನ್ನು ಮಾಡಿಸ್ಕೋಬೋದು. ಸೊ ಈ ರೀತಿ ಎಲ್ಲ ಚಾನ್ಸಸ್ ಇರುತ್ತೆ. ನಿಮ್ಗೇನಾದರೂ ಇದು ಬೇಡ, ನನ್ನ ಮನೇಲಿ ಮಡಗೋದೇ ರಿಸ್ಕು ಗುರು, ನನಗೆ ಬೇಜಾರು, ಏನಾರು ಆಗೋದ್ರೆ ಕಷ್ಟ, ನಾನು ಸೆಕ್ಯೂರಿಟಿ ಇಲ್ಲ, ಅಷ್ಟು ಹೈ ಸೆಕ್ಯೂರಿಟಿ ಇಲ್ಲ, CCTV ಇಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸು. ಸೊ ಇದಕ್ಕೆಲ್ಲ ಏನು ಮಾಡೋದು ಅಂತಂದರೆ ಆರಾಮಾಗಿ ಗೈಸ್, ಬೆಸ್ಟ್ ಆಪ್ಷನ್ನು ಡಿಜಿಟಲ್ ಗೋಲ್ಡು. ಸೊ ಡಿಜಿಟಲ್ ಗೋಲ್ಡಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಇದೆ ಗೈಸ್ ಆಪ್ಷನ್ಸು. ಸೊ ಗೈಸ್ ಈ ರೀತಿ ಎಲ್ಲ ಇದೆ. ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟು ಆರಾಮಾಗಿ ನೀವು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕು ತುಂಬ ಕಡಿಮೆ ಅಂದರೆ ನಿಮಗೆ ಹಾರ್ಡ್ ಫಿಸಿಕಲ್ ಗೋಲ್ಡ್ ಇರೋದಿಲ್ಲ. ಸೊ ಆರಾಮಾಗಿ ನಿಮಗೆ ನಂಬರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಮತ್ತು ನಿಮ್ಮದು ಪ್ಯಾನ್ ಕಾರ್ಡು ಇದೆಲ್ಲ ಒಂದು ಸ್ವಲ್ಪ ಹಾಕಿದರೆ ಸೊ ಅದ್ರ ಮೇಲೆ ನಿಮಗೆ ಗೋಲ್ಡ್ ಲೋನು, ಅಂದರೆ ಗೋಲ್ಡ್ ಲೋನ್ ಅಲ್ಲ, ಗೋಲ್ಡ್ ರಿಜಿಸ್ಟರ್ ಅಂದರೆ ಡಿಜಿಟಲ್ ಗೋಲ್ಡಿಗೆ ಇರುತ್ತೆ. ಸೊ ಡಿಜಿಟಲ್ ಗೋಲ್ಡಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬೇಕಾದ್ರೆ ನೀವು ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನನಗೇನು ಬೇಜಾರಿಲ್ಲ, ಡಿಜಿಟಲ್ ಗೋಲ್ಡಲ್ಲಿ ತುಂಬ ಥರ ಇದೆ. ಸೊ ಡೈರೆಕ್ಟು ಗೋಲ್ಡು ಇವ್ರ ಹತ್ರನೇ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಸೊ ಕೆಲವೊಂದು ಇವ್ರದ್ದಿದೆ. ಸೊ ಅದು ಬಿಟ್ಟರೆ ಸುಮ್ಮನೆ ಡಿಜಿಟಲ್ ಗೋಲ್ಡು ಕನ್ವರ್ಟ್ ಮಾಡ್ತೀವಿ ಅಂತ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಗ್ರೋತ್ ಆದಮೇಲೆ ನೀವು ಅದನ್ನು ವಿಡ್ರಾ ಮಾಡ್ಕೊಂಡು ನೀವು ಬೇರೆ ಎಂತಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಅಲ್ಲೇನು ಅಂದರೆ ನಿಮ್ಮ ಫಿಸಿಕಲ್ ಗೋಲ್ಡ್ ಅವರೇ ಡೈರೆಕ್ಟಾಗಿ ಕೊಡಲ್ಲ. ಸೊ ಡಿಜಿಟಲ್ ಗೋಲ್ಡ್ ಪ್ರೈಸಲ್ಲೇ ಅವರು ಟ್ರೇಡಿಂಗ್ ಅಂದರೆ ಇದು ಮಾಡ್ತಾ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ ಥರ ವೇರಿಯೇಷನ್ಸ್ ಮಾಡ್ತಾ ಇರ್ತಾರೆ ಅಮೌಂಟ್ನ. ಸೊ ಇದು ಒಂದು ಈ ಥರ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಮೇಲೆ ಹೇಳ್ಕೊಡ್ತೀನಿ. ಸೊ ಇವಾಗ ಇನ್ನು ನೆಕ್ಸ್ಟ್ ಸ್ಟೆಪ್ಪು ಏನು ಬೇಡ ಗುರು, ಡಿಜಿಟಲ್ ಗೋಲ್ಡ್ ಆ್ಯಪ್ ಕೀಪು ನನಗೇನು ತಲೆ ಕೆಡ್ಸ್ಕೊಳ್ಳೋಂಗೆ ಆಗಲ್ಲ, ಸುಮ್ಮನೆ ಏಂತಕ್ಕೆ ಕೆಲವೊಂದು ಫ್ರಾಡ್ ಇರುತ್ತೆ, ಆ ಥರ ದೊಡ್ಡ ರಿಸ್ಕ್ ಎಲ್ಲ ತಗೊಳಕ್ಕಾಗಲ್ಲ ನನ್ನ ಕೈಲಿ. ಸೊ ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದರೂ ಕೊಡು ಗುರು, ಸುಮ್ಮನೆ ಏಂತಕ್ಕೆ ಅಂತ ನೀವೆಲ್ಲ ನಿಮ್ಮ ತಲೆಯಲ್ಲಿ ಡೌಟ್ ಬರ್ತಾ ಇರುತ್ತೆ ಆಲ್ರೆಡಿ. ಸೊ ಅದು ನಾನು ತಪ್ಪು ಅಂತಲೂ ಹೇಳಲ್ಲ ಗೈ, ಸಿಂಪಲು ಬ್ಯಾಂಕ್ FD ಮಾಡಿಬಿಡಿ. ಸೊ ಬ್ಯಾಂಕ್ FD ಇಟ್ಟಾಗ ನಿಮಗೆ ಲೋ ಇಂಟ್ರೆಸ್ಟ್ ಬರುತ್ತೆ. ಬ್ಯಾಂಕ್ FDಯಿಂದ ಒಂದಷ್ಟು ಇಂಟ್ರೆಸ್ಟ್ ಕೊಡ್ತಾ ಇರ್ತಾರೆ, ಫಿಕ್ಸ್ಡ್ ಡೆಪಾಸಿಟು. ಬಟ್ ಕೆಲವೊಂದು ಬ್ಯಾಂಕಲ್ಲಿ ಲಾಕಿನ್ ಪೀರಿಯಡ್ ಇರುತ್ತೆ. ಸೊ ದಯವಿಟ್ಟು ಅದನ್ನು ಹುಷಾರಾಗಿ ಕೇರ್ಫುಲ್ಲಾಗಿ ವೆರಿಫೈ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದಿ ಕರೆಕ್ಟಾಗಿ ನಿಮಗೆ ಸೆಟ್ ಆಗೋ ಥರ ಇದ್ದರೆ ಮಾತ್ರ ನೀವು ಈ ರಿಸ್ಕ್ ತಗೊಳ್ಳಿ. ಸೊ ಯಾಕಂದರೆ ದೊಡ್ಡ ಅಮೌಂಟ್ನ ನೀವು 10 ಲ್ಯಾಕ್ಸು 15 ಲ್ಯಾಕ್ಸು 20 ಲ್ಯಾಕ್ಸು ಎಷ್ಟಾದರೂ ಇಡಿ. ಸೊ ಅಷ್ಟು ದೊಡ್ಡ ಅಮೌಂಟ್ನ ನೀವು ಒಂದು ಟೈಮು ಪ್ಲೆಡ್ಜ್ ಮಾಡ್ತಾ ಇದ್ದೀರಾ ಅಂದರೆ ಕೆಲವೊಂದು ಬ್ಯಾಂಕಲ್ಲಿ 5 ಇಯರ್ಸ್ ಲಾಕಿನ್ ಪೀರಿಯಡ್ ಇಟ್ಬಿಟ್ಟಿರ್ತಾರೆ. ಸೊ 5 ಇಯರ್ಸ್ ಲಾಕಿನ್ ಪೀರಿಯಡ್ ಇಟ್ಟಾಗ ಸೆಂಟ್ರಲ್ ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಬಂತು, ಏನಾರ ಒಂದು ಆತಂಕ ಆಯಿತು, ಏನೋ ಒಂದು ಬೇಕಿತ್ತು ಅರ್ಜೆಂಟ್ ದುಡ್ಡು, ಅಥವಾ ಮನೆ ಕಟ್ಟಿಸ್ತಾ ಇದ್ದೀರಾ, ಏನೋ ಒಂದು ಸಾಲ ಗೀಲ ತಗೋಬೇಕಿತ್ತು, ಅರ್ಜೆಂಟಾಗಿತ್ತು ತಗೋಬೇಕಿತ್ತು ಅಂದಾಗ ಅದಕ್ಕೆ ಹೆವಿ ಪ್ರೋಸೆಸ್ ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಬ್ರೇಕ್ ಮಾಡಿದ್ರೆ ನೀವು ಇಷ್ಟು % ಫೈನು, ಟ್ಯಾಕ್ಸು ಗೀಕ್ಸು ಏನೇನೋ ಎಕ್ಸೆಟ್ರಾ
ಎಟ್ಸೆಟ್ರಾಗಳೆಲ್ಲ ಇದೆ, ಅದನ್ನು ಕೂಡ ಇದು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಕೆಲವೊಂದು ಬ್ಯಾಂಕಲ್ಲಿ ಏನಿದೆ, ಸೊ 18 ಇವಾಗ ಫಾರ್ ಎಕ್ಸಾಂಪಲ್ 10 ಲಕ್ಷ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅದ್ರದ್ದು ಏನಿರುತ್ತೆ ಇಂಟ್ರೆಸ್ಟ್ ಪ್ರೈಸು ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇರ್ತಾರೆ. ನಿಮ್ಮದು ಪರ್ಸ್ನಲ್ ಖರ್ಚಿಗೆ ಮಾಡ್ಕೋತಾ ಇರ್ಬೋದು. ಇನ್ನು ಕೆಲವೊಂದು ಬ್ಯಾಂಕಲ್ಲಿ ಹಿಂಗಿರುತ್ತೆ, ಸೊ ಅದು ಕೂಡ ಎಫ್ ಡಿಗೆ ಟರ್ನ್ ಆಗುತ್ತೆ. ಅಂದರೆ ನಿಮ್ಗೇನು ಇಂಟ್ರೆಸ್ಟ್ ಬರುತ್ತೆ ಅದು ನಿಮ್ಮ ಅಕೌಂಟಿಗೆ ಬರಲ್ಲ, ಎಫ್ ಡಿ ಅಕೌಂಟ್ಗೆ ಹೋಗಿ ಕೂರುತ್ತೆ. ಸೊ ನೆಕ್ಸ್ಟ್ ಮಂತು ಅದಕ್ಕೂ ಸೇರಿಸಿ ಇಂಟ್ರೆಸ್ಟ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಆ ಥರ ಏನೇನೋ ತುಂಬ ಥರ ಇದೆ ಗೈಸ್. ಸೊ ದಯವಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಓದಿ ಆರಾಮಾಗಿ ಒಂದಿನ ವೇಸ್ಟ್ ಆದರೂ ಚಿಂತೆ ಇಲ್ಲ, ಎಲ್ಲ 100% ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಏನೇನು ತಲೆಯಲ್ಲಿ ಡೌಟ್ ಇರುತ್ತೆ ಎಲ್ಲ ಕ್ಲಾರಿಟಿ ತಗೊಂಡು ಆಮೇಲೆ ಪ್ಲೇಸ್ ಮಾಡಿ, ಅಂದರೆ ಅಮೌಂಟ್ನ ಪ್ಲೇಸ್ ಮಾಡಿ. ಸೊ ನಾನು ಸೆಂಟ್ರಲ್ ಇವಾಗ ಒಂದು 6 ಮಂತ್ಸ್ ಆಯಿತು, ನಾನು ಸೆಂಟ್ರಲ್ ಎತ್ಕೋಬೇಕು ಅಥವಾ 2 ಮಂತ್ಸ್ ಸೆಂಟ್ರಲ್ ಎತ್ಕೋಬೇಕು, 2 ಮಂತ್ಸ್ ಆಗಿದ ತಕ್ಷಣ ಎತ್ಕೋಬೇಕು, ನನಗೇನು ಎಮರ್ಜೆನ್ಸಿ ಬಂತು, ಈ ರೀತಿಯೇ ವಿಚಾರಿಸಿ, ತಪ್ಪೇನಿಲ್ಲ. ಯಾಕಂದರೆ ಅದು ನಿಮ್ಮ ದುಡ್ಡು, ಅವ್ರ ದುಡ್ಡೇನು ನೀವೇನು ಇದು ಮಾಡ್ತಾ ಇಲ್ಲ, ನಿಮ್ಮ ದುಡ್ಡನ್ನ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ವಿಚಾರಿಸ್ಬಿಟ್ಟು ಇಡ್ತಾ ಇದ್ದೀರಾ. ಸೊ ಈ ರೀತಿ ಎಲ್ಲ ಮಾಡ್ಬೋದು. ಸರಿ ಗುರು, ಬ್ಯಾಂಕ್ದು ಬೇಡ, ಬ್ಯಾಂಕಲ್ಲೂ ಇಂಟ್ರೆಸ್ಟ್ ಪ್ರೈಸು, ಸೊ ನನಗೊಂದು ಸ್ವಲ್ಪ ಜಾಸ್ತಿ ಬರಬೇಕು, ಒಂಚೂರು ಜಾಸ್ತಿ ಬರಬೇಕು ಅಂದರೆ ಮ್ಯೂಚುವಲ್ ಫಂಡ್ಸು. ಸೊ ಬ್ಯಾಕ್ ಟು ಡಿಜಿಟಲ್ ಗೋಲ್ಡ್ ಥರನೇ ಮ್ಯೂಚುವಲ್ ಫಂಡ್ಸು. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಇಟ್ಟಾಗ ಏನಾಗುತ್ತೆ, ನಿಮ್ಗೆ ಅದರೂ ಕೂಡ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂಡು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಅದರಲ್ಲಿ ನೀವು ಇಡಬೇಕಾಗುತ್ತೆ. ಸೊ ಅದರಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಅಂದರೆ ಸ್ಟಾಕ್ ಮಾರ್ಕೆಟ್ ಥರ ನಿಮಗೆ ರಿಸ್ಕ್ ಇರಲ್ಲ, ಅಂದರೆ ಡೌನ್ ಆಗೋಲ್ಲ ಪ್ರೈಸು, ಮೈನಸ್ಗೆ ಹೋಗಲ್ಲ, ರೇರ್ ಕೇಸು. ಬಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಮಮ್ 2 ಇಯರ್ಸ್ ಟಾರ್ಗೆಟ್ ಇರಬೇಕು ನಿಮಗೆ, ಮಿನಿಮಮ್ 2 ಇಯರ್ಸ್ ಟಾರ್ಗೆಟು. ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಹೆಂಗೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ಮಂತ್ಲಿ ಇಷ್ಟು ಕಟ್ಟಾಗಲಿ ಅಂತ ಒಂದು ಪರ್ಮಿಷನ್ ಕೊಡತ್ತಾರೆ, ಆಟೋಪೇ ಕೊಡತ್ತಾರೆ. ಮಂತ್ಲಿ ಅದಕ್ಕೆ 100, 200, 300, 400 ಈ ಥರ 500, 1000 ಎಷ್ಟು ಬೇಕಾದ್ರೂ ಕೊಡ್ಬೋದು. ಮಿನಿಮಮ್ 100ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಮ್ಯೂಚುವಲ್ ಫಂಡ್ಸ್ಗೆ ನೀವು ಆ್ಯಡ್ ಆಯ್ತಾ ಹೋಗುತ್ತೆ. ಸೊ ಹಿಂಗಿದ್ದಾಗ ಏನಾಗುತ್ತೆ, ಅದು ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ 100 ಬೀಸು, 200 ಬೀಸು, ಟಾಪ್ ಕಂಪನೀಸು, ಮಿಡ್ ಕಂಪನೀಸು ಮತ್ತು ಸ್ಮಾಲ್ ಕಂಪನೀಸು, ಅಂದರೆ ಏನೂ ಇರೋಲ್ಲ ಕಂಪ್ನಿ, 1 or 2 ರೂಪೀಸ್ ಇರುತ್ತೆ ಆ ಥರ ಕಂಪ್ನೀಸು, ಈ ಥರ ಅವರೇ ಟಾಪ್ ಕಂಪನೀಸ್ 100 ಬೀಸ್ ಈ ಥರ ಏನೋ ಮಾಡಿರ್ತಾರೆ. ಸೊ 100 ಕಂಪ್ನೀಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ 100 ಕಂಪ್ನೀಸ್ಗೂ ನೀವು 100 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ 1 ರೂಪಾಯಿ ಈಚ್ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಒಂದೊಂದು ಪ್ರೈಸ್ ಹೆಂಗೆ ವೇರಿಯೇಷನ್ಸ್ ಆಯ್ತಾ ಇರುತ್ತೋ ಅದು ಆ್ಯಡ್ ಆಯ್ತಾ ಹೋಗುತ್ತೆ. ಸೊ ಇದನ್ನು ನೀವು ಮಿನಿಮಮ್ 2 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಆಟೋಪೇ ಕೊಡಿ. ಸೊ ಆಟೋಪೇ ಕೊಟ್ಟಾಗ 100 ರೂಪೀಸ್ ಹೋಗುತ್ತೆ. ಸೊ ಆಟೋಪೇ ಅಂತ ಬಂದಾಗ ಡಿಜಿಟಲ್ ಗೋಲ್ಡಲ್ಲಿ ಕೆಲವೊಂದು ಆ್ಯಪಲ್ಲಿ ಆಟೋಪೇಗಳಿದೆ. ಸೊ ಡೈಲಿ 20 ರೂಪೀಸು, ಡೈಲಿ 10 ರೂಪೀಸು ಈ ರೀತಿ ಆಪ್ಷನ್ ಇದೆ. ಸೊ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇವಾಗ ಸ್ಮೋಕಿಂಗ್ ಮಾಡೋರು ಸುಮ್ಮನೆ ಸಿಗರೇಟಿಗೆಲ್ಲ ಖರ್ಚು ಮಾಡ್ತಾ ಇರ್ತೀರ, ಅದರಿಂದ ಏನೂ ಇಲ್ಲ, 5 ನಿಮಿಷ ಹೊಗೆ ಬಿಡ್ತೀರಾ ಅಷ್ಟೇ. ಸೊ ಅದ್ರ ಬದಲು ನೀವು ಅದೇ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಸಿಗರೇಟ್ ಹೊಡೆಯೋರು ಮಾತ್ರ ಹೇಳ್ತಿಲ್ಲ, ಪ್ರತಿಯೊಬ್ರಿಗೂ ಹೋಗ್ತೀರಾ, ಏನೋ ಒಂದು ಜ್ಯೂಸ್ ತಗೊಂಡು ಕುಡಿತೀರಾ ಬೇಕ್ರಲ್ಲಿ, ಅಥವಾ ಏನೋ ಒಂದು ಸ್ನ್ಯಾಕ್ಸ್ ತಿಂತೀರಾ, 70 ರೂಪಾಯಿ ಎಲ್ಲೋ ಖರ್ಚು ಮಾಡ್ತಾ ಇರ್ತೀರಾ, ಅಥವಾ ಸುಮ್ಮನೆ ಯಾರಿಗೋ ಕೊಡ್ತಾ ಇರ್ತೀರ. ಇವಾಗ ಹೋಟ್ಲಿಗೆ ಹೋದರೆ ಟಿಪ್ಸ್ ಅಂತ 50 ರೂಪಾಯಿ ಕೊಡ್ತಾ ಇರ್ತೀರಾ. ಸೊ ಈ ರೀತಿ ಎಲ್ಲ ಇದ್ದಾಗ ಅದೇ ದುಡ್ಡು ಅಂತಲ್ಲ, ಆ ಥರ ದುಡ್ಡನ್ನ ಇಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. 10 ರೂಪಿ, 20 ರೂಪೀಸು, 50 ರೂಪೀಸು ಈ ರೀತಿ ಡೈಲಿ ಇನ್ವೆಸ್ಟ್ಮೆಂಟು ಡಿಜಿಟಲ್ ಗೋಲ್ಡು ಅದು ವೇರಿಯೇಷನ್ಸ್ ಆಯ್ತಾ ಹೋಗುತ್ತೆ. ನಿಮಗದೊಂದು ಒಂದು ಟೈಮ್ಗೆ ಅದು ಯೂಸ್ ಅಮೌಂಟಾಗಿ ಕಾಣಿಸುತ್ತೆ ಗೈಸು. ಇವಾಗೇನೋ ಅನಿಸುತ್ತೆ ನಾನು 2020 ಹಾಕಿದ್ರೆ ಏನೋ ಜಾಸ್ತಿ ಏನಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ, ಒಂದು ಟೈಮ್ಗೆ ಅದು ದೊಡ್ಡ ಅಮೌಂಟಾಗಿ ಕಾಣಿಸುತ್ತೆ. ನಿಮ್ಮ ಅಮೌಂಟು ಸೇರಿರುತ್ತೆ, ಪ್ಲಸ್ ಅದಕ್ಕೆ ಇಂಟ್ರೆಸ್ಟು ಬೆಳೆದಿರುತ್ತೆ. ಸೊ ಈ ರೀತಿಯಲ್ಲಿ ಆದಾಗ ಅದೊಂದು ಬಲ್ಕ್ ಅಮೌಂಟ್ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಈ ರೀತಿ ಇರುತ್ತೆ. ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ರಿಸ್ಕ್ ಹೇಳುಗರು ಪರವಾಗಿಲ್ಲ ಅಂತಂದರೆ ಸ್ಟಾಕ್ ಮಾರ್ಕೆಟು ಸಿಂಪಲ್ಲು. ಸೊ ಅದೇ ನೀವು ಮ್ಯೂಚುವಲ್ ಫಂಡ್ಸಿಗೆ ಏನೇನು ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ತೀರೋ ಕೆಲವೊಂದು ಆ್ಯಪ್ಸು, ಸೊ ಅದರಲ್ಲೇ ಸ್ಟಾಕ್ ಮಾರ್ಕೆಟ್ ಕೂಡ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಆಮೇಲೆ ಇನ್ನೂ ಒಂದು ಇದರಲ್ಲೆಲ್ಲ ಇವಾಗ ಮ್ಯೂಚುವಲ್ ಫಂಡ್ಸ್ ಬಿಡ್ತಿದ್ದಾರೆ. ಫೋನ್ಪೇ, ಪೇಟಿಎಮ್ಮು, ಗೂಗಲ್ ಪೇಲಿ ಇನ್ನೂ ಬಿಟ್ಟಿಲ್ಲ, ಫೋನ್ಪೇಲಿ ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅದನ್ನು ಸ್ವಲ್ಪ ವೆರಿಫೈ ಮಾಡಿಬಿಟ್ಟು ಹೇಳಿ. ನಿಮ್ಗೆ ಏನಾದ್ರು ಆಯ್ತಾ ಎಲ್ಲ ವೆರಿಫೈ ಮಾಡೋಕ್ಕೆ ನನಗೆ 100% ಕ್ಲಾರಿಟಿ ಬೇಕು ಅಂದರೆ ನಾನು ಕಮೆಂಟ್ ಹಾಕಿ, ನಾನು ಬೇಕಾದ್ರೆ ಅದ್ರದ್ದು ಬಗ್ಗೆನೂ ಒಂದು ವೀಡಿಯೋ ಮಾಡಿಬಿಡ್ತೀನಿ, ನನಗೇನು ಬೇಜಾರಿಲ್ಲ. ಸೊ ಈ ರೀತಿ. ಸೊ ಸ್ಟಾಕ್ ಮಾರ್ಕೆಟಿಗೆ ಹೋಗಬೇಕು. ಸ್ಟಾಕ್ ಮಾರ್ಕೆಟಿಗೆ ಹೋದಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೈಸ್. ಅದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಇನ್ವೆಸ್ಟ್ ಮಾಡಿ ಸುಮ್ಮನೆ ಆಗೋದಿಲ್ಲ, ನೀವು ಯಾವಾಗ ಬೇಕು ಅವಾಗ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಏನು ಅಂದರೆ ಇಲ್ಲಿ ಒಂದು ಎಫೆಕ್ಟ್ ಏನಂದರೆ, ನೀವು ಒಂದು ಸ್ಟಾಕ್ ತಗೋಬೇಕು ಅಂದರೆ ಅದ್ರದ್ದು ಪ್ರೈಸ್ ಏನಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ತಗೋತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ಟಾಟಾ ತಗೋತಾ ಇದ್ದೀರಾ ಅಂದ್ಕೊಳ್ಳಿ, ಟಾಟಾ ಸ್ಟೀಲ್ಸ್, ಟಾಟಾ ಮೋಟರ್ಸ್ ಎಷ್ಟೊಂದಿದೆ ಅದರಲ್ಲೂ ಕೂಡ. ಸೊ MRF ತಗೋತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಅದ್ರದ್ದು ಏನು ಪ್ರೈಸ್ ಇರುತ್ತೆ ಒಂದು ಶೇರ್ದು, ಇವಾಗ 120 ರೂಪೀಸ್ ಇತ್ತು ಅಂದ್ಕೊಳ್ಳಿ, 120 ರೂಪೀಸ್ನ ಇನ್ವೆಸ್ಟ್ ಮಾಡಬೇಕು, ಅವಾಗ ಒಂದು ಸ್ಟಾಕ್ ಸಿಗುತ್ತೆ. 5 ಸ್ಟಾಕ್ ಬೇಕು ನನಗೆ, 5 ಶೇರ್ ಬೇಕು ನನಗೆ, 5 ಶೇರ್ ಬೇಕು ಅಂದಾಗ ಇಂಟು 5 ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಹತ್ರ 100 ರೂಪೀಸ್ ಐತೆ, ನಾನು 120 ಇದಕ್ಕೆ ಸ್ಟಾಕ್ ತಗೋಬೇಕು, ಇದಕ್ಕೆ ನಾನು ಇನ್ವೆಸ್ಟ್ ಆಗಲ್ಲ ಗೈಸ್. ಒಂದು ಪರ್ ಶೇರ್ದು ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ನ ನೀವು ಹಾಕಲೇಬೇಕಾಗುತ್ತೆ. ಸೊ ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಅಂಥ ಇದು. US ಸ್ಟಾಕ್ ಮಾರ್ಕೆಟಲ್ಲಿ ಅದೇನು ಇರಲ್ಲ, ನೀವು ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಡಾಲರ್ಸಲ್ಲಿ $10, $20, $30 ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡೋದು, ಅದ್ರ ಮೇಲೆ ಬೇರೆ ಇಂಟ್ರೆಸ್ಟ್ ಕೊಡ್ಕೊಂಡು ಹೋಗ್ತಾರೆ.
ಅವರು. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಆ ಥರ ಇದೆ. ಸೊ ಅದೊಂದು ಸ್ವಲ್ಪ ಎಚ್ಚರಿಕೆಯಿಂದ ಯೂಸ್ ಮಾಡಿ. ಸೊ ಡಿಮ್ಯಾಟ್ ಅಕೌಂಟ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಎಲ್ಲ ಮಾಡಬೇಕು ಅಂದರೆ. ಸೊ ಇದು ಮುಗೀತು, ಮ್ಯೂಚುವಲ್ ಫಂಡ್ಸ್ ಮುಗೀತು, ಸ್ಟಾಕ್ ಮಾರ್ಕೆಟ್ ಮುಗೀತು. ಸ್ಟಾಕ್ ಮಾರ್ಕೆಟಲ್ಲೂ ಏನು ನನಗೆ ಅದೆಲ್ಲ ಏನಿಲ್ಲ. ಬಟ್ ಏನಂದರೆ ಸ್ಟಾಕ್ ಮಾರ್ಕೆಟಿಗೆ ಇನ್ನೊಂದೇನೆಂದರೆ, ನೀವು ಯಾವ್ದಾರ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ A to Z ತಿಳ್ಕೋಬೇಕು. ಸೊ ಸುಮ್ಮನೆ ಬ್ಲ್ಯಾಂಕ್ ಆಗೆಲ್ಲ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ, ಸುಮ್ಮನೆ ವರ್ತಿಲ್ಲ. ಸೊ ಗ್ರಾಫಿಂಗ್ ಮೂವ್ ಆಗ್ತಿದೆ, ಅವ್ರ ಕಂಪ್ನಿ ಯಾವಾಗ ಲಾಸ್ ಆಗಿತ್ತು, ಯಾವಾಗ ಪ್ರಾಫಿಟ್ ಆಗಿತ್ತು, ಏನು ಅವ್ರದ್ದು ಏನು ಸ್ಟ್ರಾಟರ್ಜಿ, ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ಯಾವ ಮಂತಲ್ಲಿ ಅವ್ರು ಜಾಸ್ತಿ ಟಾರ್ಗೆಟ್ ರೀಚ್ ಮಾಡ್ತಾರೆ, ಈ ರೀತಿ. ಇವಾಗ ಫಾರ್ ಎಕ್ಸಾಂಪಲ್ಲು US ಸ್ಟಾಕಲ್ಲಿ ಆ್ಯಪಲ್ದು ಒಂದು ಅಂದರೆ ಐಫೋನು, ಆ್ಯಪಲ್ ಈ ಥರ ಕಂಪ್ನಿ ಇದೆಯಲ್ಲ, ಆ್ಯಪಲ್ ಕಂಪನಿ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಆ ಮಾರ್ಕೆಟು ಆ್ಯಕ್ಟಿವ್ ಆಗೋದೇ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ ಇಷ್ಟು ಮಂತಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಗ್ರೋತಲ್ಲಿರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಆ್ಯಾವ್ರೇಜಾಗಿ ಬೆಳೀತಾ ಇರುತ್ತೆ. ಸೊ ಯಾಕಂದರೆ ಲಾಂಚ್ ಮಾಡೋದೇ ಅವರು ಸೆಪ್ಟೆಂಬರಲ್ಲಿ, ಆಗಸ್ಟು ಸೆಪ್ಟೆಂಬರು. ಸೊ ಈ ಮಂತಲ್ಲಿ ಅವ್ರಿಗೆ ಲಾಂಚ್ ಮಾಡಿದಾಗ ಏನಾಗುತ್ತೆ, ತಿರ್ಗಾ ಸೇಲ್ಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೇಲ್ಸ್ ಜಾಸ್ತಿ ಆದಾಗ ಗ್ರಾಫು ಕೂಡ ಬೆಳೆಯುತ್ತೆ. ಸೊ ಲಾಂಚ್ ಮಾಡಿ ಒಂದು 3 to 4 months 5 months ಅಂತೂ ಆರಾಮಾಗಿ ಬೆಳೀತಾ ಇರುತ್ತೆ. ಅದಾದಮೇಲೆ 5 to 6 months ಒಂದು ಸ್ವಲ್ಪ ಆ್ಯಾವ್ರೇಜ್ ಬೆಳೀತಾರೆ, ಯಾಕಂದರೆ ಅವ್ರೇನು ಲಾಂಚ್ ಮಾಡಲ್ಲ ಆ ಟೈಮಲ್ಲಿ. ಸೊ ಫೋನು ಎಸ್ಪೆಷಲಿ ಅವ್ರದ್ದು ಜಾಸ್ತಿ ನಡೀತಾ ಇರೋದೇ ಫೋನಲ್ಲಿ. ಸೊ ಇವಾಗ ಮ್ಯಾಕ್ ಬುಕ್ಕು, ಟ್ಯಾಬು ಇದೆಲ್ಲ ಏನು ಮಾಡ್ತಾರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ತಗೊಂಡು ಸುಮ್ಮನೆ ಆಯ್ತಾರೆ. ಬಟ್ ಫೋನ್ ಹಂಗಲ್ಲ. ಇವಾಗ ನನ್ನ ಹತ್ರ 16 ಇದೆ, ಇವಾಗ 17ಗೆ ಅಪ್ಗ್ರೇಡ್ ಆಗಬೇಕು, 17ಗೆ ಆಗ್ತಾಯಿಲ್ಲ ಅಪ್ಗ್ರೇಡ್ ಆಗೋಕ್ಕೆ. ನಾನೇನು ಮಾಡ್ತೀನಿ, 18 ಬಿಟ್ಟಾಗ 18 ತಗೋಬೇಕು ಅಂದ್ಬಿಟ್ಟು ಏನು ಮಾಡ್ತೀನಿ, ಅವ್ರು ಬಿಟ್ಟಿದ್ದು ತಕ್ಷಣ ಇದನ್ನು ಎಕ್ಸ್ಚೇಂಜ್ಗೆ ಹಾಕ್ಬಿಟ್ಟು ಅದನ್ನು ತಗೋತೀನಿ. ಸೊ ಈ ರೀತಿ ಎಲ್ಲ ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಸೊ ಫೋನು ಅವ್ರು ಬಿಟ್ಟಾಗ ಒಂದು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟಫ್ ಬೇಕು ಅಂದರೆ ಟ್ರೇಡಿಂಗು. ಸೊ ಟ್ರೇಡಿಂಗು ದಯವಿಟ್ಟು ಯಾರೂ ಮಾಡಬೇಡಿ. ಫ್ಯೂಚರ್ಸ್ ಟ್ರೇಡಿಂಗ್ ಅಂತೂ ಯಾರೂ ಮಾಡಬೇಡಿ. ನನಗೆ ಸಿಕ್ಕಾಪಟ್ಟೆ ಬೇಜಾರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಟ್ ಏನು ಅಂದರೆ ತುಂಬ ಸ್ಟಡಿ ಮಾಡಬೇಕು, ತುಂಬ ಸ್ಟಡಿ ಮಾಡಿ ಹಾರ್ಡ್ ವರ್ಕ್ ಮಾಡಿ. ಸೊ ಅದ್ರದ್ದು ಗ್ರಾಫ್ ಎಲ್ಲ ಐಡೆಂಟಿಫೈ ಮಾಡಿ. ಸೊ ಇವಾಗ ಬೆಳೆಯುತ್ತೆ, ಇವಾಗ ಬೀಳುತ್ತೆ, ಇದು ಈ ಥರ ಎಲ್ಲ ಸ್ಟ್ರಾಟರ್ಜಿಗಳಿದೆ, ಅದನ್ನೆಲ್ಲ ಕಲಿತು ನೀವು ಮುಂದುವರಿತೀನಿ ಅಂದರೆ ಮುಂದುವರಿರಿ. ಬಟ್ ಅದಕ್ಕೆ ನಾನು ಹೇಳಿದ ಮುಂಚೆ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, 3 to 4 months ಮಿನಿಮಮ್ 6 months ತಪಾಸ್ ಮಾಡಬೇಕು. ಸ್ಟಡಿ ಮಾಡೋಕ್ಕೆ ತಪಾಸ್ ಮಾಡಬೇಕು, ನೀವು ಇನ್ವೆಸ್ಟ್ ಮಾಡೋಕ್ಕಲ್ಲ. ಓದೋಕ್ಕೆ ತಪಾಸ್ ಮಾಡಬೇಕು, ಓದಬೇಕು, ಚೆನ್ನಾಗಿ ಸ್ಟಡಿ ಮಾಡಬೇಕು. ಅದಾದಮೇಲೆ ಇನ್ನೊಂದು 3 to 4 months ನೀವು ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋಕೆ ರೆಡಿ ಇರಬೇಕು. ಮಿನಿಮಮ್ 2 months ಕಳ್ಕೊಳ್ಳೋಕೆ ರೆಡಿ ಇರಬೇಕು. ಅದಾದಮೇಲೆ ಇನ್ನೊಂದು 2 to 3 months ಅಲ್ಲ ಬೇಡ, ಇವಾಗ 3 months ಕಳ್ಕೊಳ್ಳೋಕೆ ರೆಡಿ ಇರಬೇಕು. ಆಮೇಲೆ 3 months ಓಕೆ ಆ್ಯಾವ್ರೇಜಾಗಿ ಅರ್ನ್ ಮಾಡೋಕ್ಕೆ ರೆಡಿ ಇರಬೇಕು. ಇವಾಗ ₹10 ಇನ್ವೆಸ್ಟ್ ಮಾಡಿ ₹1 ಅಂದರೆ ₹10 ಬೇಡ, ₹100 ಇನ್ವೆಸ್ಟ್ ಮಾಡಿ ₹1 ₹2 ಪ್ರಾಫಿಟ್ ಮಾಡೋದ್ರೂ ಬೇಜಾರಿಲ್ಲ ಅನ್ನೋ ಥರ ರೆಡಿಯಾಗಿರಬೇಕು. ಅದಾದಮೇಲೆ ನಿಮ್ಮ ಆಟ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ 1 ವರ್ಷದಿಂದ 1.5 ವರ್ಷ ಅದು ನೆಕ್ಸ್ಟ್ ಲೆವೆಲ್ ಟಾರ್ಚರು. ಪೇಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಇದು ನಾನು ಎನ್ಕರೇಜ್ ಮಾಡಲ್ಲ, ನಾನು ಇದ್ರ ಬಗ್ಗೆ ಏನು ಗೈಡು ಕೂಡ ಮಾಡಲ್ಲ. ಸೊ ನೋಡಿ, ನಿಮ್ಮ ಖುಷಿ ನಿಮ್ಮ ರಿಸ್ಕ್ ಮೇಲೆ ನಾನು ಬಿಟ್ಟಿದ್ದೀನಿ. ಸೊ ಅದನ್ನು ಗ್ಯಾಂಬ್ಲಿಂಗ್ ಅಂತ ಹೇಳೋರ್ಗೆ ಮಾತ್ರ ನಾನು ಕೈ ಮುಗಿತೀನಿ. ಯಾರ್ಯಾರೆಲ್ಲ ಸ್ಟಡಿ ಮಾಡಿ ಸುಮ್ಮನೆ ಏನೋ ಬ್ಲ್ಯಾಂಕಾಗಿ ಆಡ್ತಾರೋ, ಸ್ಟಡಿ ಮಾಡ್ದಿರಾ ಬ್ಲ್ಯಾಂಕಾಗಿ ಆಡ್ತಾರೋ, ಸೊ ಅವ್ರಿಗೆ ಅದು ಗ್ಯಾಮ್ಲಿಂಗು. ಯಾರೆಲ್ಲ ಪಕ್ಕಾ ಸ್ಟಡಿ ಮಾಡಿ ಪಕ್ಕಾ ನೋಟ್ಸ್ಗಳು ಮಾಡ್ಕೊಂಡು ಕ್ಲೀನಾಗಿ ಅದ್ರ ಮೇಲೆ ಒಂದು ಗುರಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಅರ್ನ್ ಮಾಡ್ಕೊಂಡು ಹೋಗ್ತಾರೋ, ಸೊ ಅವ್ರಿಗಿದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅಲ್ಲ, ಗ್ಯಾಮ್ಲಿಂಗ್ ಅಲ್ಲ. ಅವ್ರದ್ದು ಒಂಥರ ಅದು ಬಿಸ್ನೆಸ್ ಇದ್ದಂಗೆ, ಅವ್ರು ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ತೆಗಿತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಇದೆ ಗೈಸ್. ಅದಾದಮೇಲೆ ನಾನು ಲಾಸ್ಟಲ್ಲಿ ಒಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ನಾನು ಇವಾಗ ಇಷ್ಟು ಹೇಳಿದ್ದೀನಿ. ಇಷ್ಟು ಹೇಳಾದ್ಮೇಲೆ ಕೆಲವೊಂದು ಇವಾಗ ನಿಮಗೆ ಟೆಲಿಗ್ರಾಮ್ಗಳು ಲಿಂಕ್ಗಳು ಸಿಗುತ್ತೆ, ಅದಕ್ಕೆ ಅಥವಾ ಚಾನಲ್ಗಳು ಸಿಗುತ್ತೆ. ನೀವು ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ವಿಡ್ರಾ ಮಾಡಬೇಕು, ನನ್ನ ಫಾಲೋ ಮಾಡಿದ್ರೆ ನೀವು ಡೈಲಿ 6,000 to 7,000 ಅರ್ನ್ ಮಾಡ್ಬೋದು, 10,000 ಅರ್ನ್ ಮಾಡ್ಬೋದು, 1 lakh ಅರ್ನ್ ಮಾಡ್ಬೋದು, ಕೋಟ್ಯಾಧೀಶ್ವರ ಆಗ್ಬಿಡ್ಬೋದು. ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ತುಂಬ ನಡೀತಿದೆ. ಟೆಲಿಗ್ರಾಮ್ ಚಾನಲ್ಗೆ ಚಾನಲ್ಗೆ ಜಾಯ್ನ್ ಆಗಿ ಅವರು ಫಾಲೋ ಮಾಡೋದನ್ನ ನೀವು ಫಾಲೋ ಮಾಡ್ಕೊಂಡು ಅರ್ನ್ ಮಾಡೋದನ್ನ. ಸೊ ದಯವಿಟ್ಟು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಅವರು ಆ ಥರ ಲಕ್ಷ ದುಡಿಯೋದು ನಿಮಗೆ ಹೇಳ್ಕೊಡಂಗೆ ಇದ್ದಿದ್ರೆ, ಲಾಸ್ ಆಗದಿರೋ ದುಡಿಯೋ ಥರ ಹೇಳ್ಕೊಡಂಗೆ ಇದ್ದಿದ್ರೆ ಅವ್ರಿಗೆ ಯಾಕೆ ಟೆಲಿಗ್ರಾಮ್ ಚಾನಲ್ಗೆ ಬರಬೇಕು? ಆರಾಮಾಗಿ ದುಡ್ಕೊಂಡು ಒಂದು ಫೆರಾರಿ, ಒಂದು ಬೆಂಟ್ಲಿ, ಒಂದು ಲ್ಯಾಂಬರ್ಗಿನಿ ತಗೊಂಡು ಆರಾಮಾಗಿ ದುಬೈಗೆ ಎಲ್ಲ ಕಡೆ ಆಲ್ ಓವರ್ ವರ್ಲ್ಡು ಟ್ರಿಪ್ಗಳು ಮಾಡ್ಕೊಂಡು ಡೈಲಿ ಒಂದು 10 ಟ್ರಿಪ್ ಮಾಡ್ಕೊಂಡು, ಅದೇ ಒಬ್ಬೊಬ್ರು ಹೇಳ್ತಾರಲ್ಲ, ನಾನು ಬೆಳಿಗ್ಗೆ ಪ್ಯಾರಿಸಲ್ಲಿ ಟೀ ಕುಡಿದೆ, ಲಂಡನ್ನಲ್ಲಿ ಕಾಫಿ ಕುಡಿದೆ, ಅದಾದಮೇಲೆ ತಿರ್ಗಾ ಹೋಗಿ ಊಟ ಇಲ್ಲಿ ಮಾಡಿದೆ, ನಾಷ್ಟ ಇಲ್ಲಿ ಮಾಡಿದೆ, ಟಿಫನ್ ಇಲ್ಲಿ ಮಾಡಿದೆ, ನೈಟ್ ಇಲ್ಲಿ ಮಾಡಿದೆ, ನೈಟ್ ಮಲಗೋಕ್ಕೆ ಇನ್ನೊಂದು ಕಡೆ ಮಲಗಿದೆ, ಅದಾದಮೇಲೆ ಬೆಳಿಗ್ಗೆ ಎದ್ದಿದ್ದೆ ನಾನು ಇನ್ನೊಂದು ಕಡೆ. ಈ ರೀತಿ ಅವ್ರದ್ದು
ಇರಬೇಕು ಡೈಲಿ ಲೈಫು. ಸೊ ಆ ರೀತಿ ಇಲ್ಲ, ಅವರು ಏನೋ ಒಂದು ಮಾಡ್ತಿದ್ದಾರೆ. ಆಮೇಲೆ ಇನ್ನೂ ಒಬ್ಬೊಬ್ಬರು ಕೆಲವೊಂದು ಕ್ರೇಜಿ ಪೀಪಲ್ಸ್ ಏನು ಮಾಡ್ತಿದ್ದಾರೆ, ತುಂಬ ಹೈಫೈಯಾಗಿ ಇರೋ ಥರ ಬಿಲ್ಡ್ ಮಾಡ್ಕೊಂಡು AI ಜನ್ರೇಟು ಮಾಡ್ತಾರೆ. ಕೆಲವೊಬ್ಬರು ರಿಯಲಾಗಿ ಅಲ್ಲಿ ಹೋಗಿದ್ದಾಗ ಒಂದಷ್ಟು ಫೋಟೋಶೂಟು, ಒಂದಷ್ಟು ಇದು ವೀಡಿಯೋ ಶೂಟ್ಸು ಮಾಡ್ಕೊಬಿಟ್ಟಿರ್ತಾರೆ. ಅದನ್ನೇ ರಿಪೀಟ್ ಆಗ್ತಾ ಇರ್ತಾರೆ. ನಿಮ್ಗೆ ಏನು ಆಗಬೇಕು ಅಂದರೆ ನೋಡ್ತಾ ಇದ್ರೆ ಕಣ್ಣು ತುಂಬ ಹೋಗ್ಬಿಡ್ಬೇಕು, ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದಾ, ತಡಿ ಇವ್ನ ನಾನು ಫಾಲೋ ಮಾಡಿಬಿಡ್ತೀನಿ, ಅರ್ನ್ ಮಾಡ್ಬಿಡ್ಬೋದು. ಆ ಥರ ಲಾಸ್ ಆಗದಿರೋ ಅರ್ನ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಗೈಸ್, ನನಗೆ ಗೊತ್ತಿರೋ ಪ್ರಕಾರ ಚಾನ್ಸೇ ಇಲ್ಲ. ಅದಾದಮೇಲೆ ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ತೀರ, ನಾನು 10 ರೂಪಾಯಿ ಇದ್ದಾಗ ನಾನು ಬೈ ಮಾಡಿದ್ದು, ನಾನು 1000 ರೂಪೀಸ್ಗೆ ಹೋದಾಗ ಸೆಲ್ ಮಾಡಿದ್ದೀನಿ ಒಂದೇ ಟ್ರೇಡಲ್ಲಿ. ನನಗೆ ಎಷ್ಟು ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದು ಎಷ್ಟು ಗೊತ್ತಾ, 1 ಲಕ್ಷ. ಇವಾಗ ನನಗೆ ಬಂದಿರೋದು ಎಷ್ಟು ಗೊತ್ತಾ, 10 ರಿಂದ 12 ಲಕ್ಷ ಬಂದಿದೆ ನನಗೆ ಪ್ರಾಫಿಟೇ 10 ಲಕ್ಷ. ಸೊ ಒಂದೇ ಟ್ರೇಡು ಮಿನಿಮಮ್ 5 ಮಿನಿಟ್ಸ್ ನಾನು ಪೇಷನ್ಸಿಂದ ಕೂತಿದ್ದಕ್ಕೆ ಇಷ್ಟು ಅರ್ನ್ ಮಾಡಿಬಿಟ್ಟೆ. ನನ್ನ ಫಾಲೋ ಮಾಡಿಬಿಡಿ ಗೈಸ್, ಅದು ಬಂದೇ ಬರುತ್ತೆ. ಅದೊಂದು ವೀಡಿಯೋ ನಿಮ್ಮ ಲೈಫ್ ಟೈಮಲ್ಲಿ ಯಾವಾಗಾರು ಬಂದೇ ಬರುತ್ತೆ. ಅದನ್ನು ಕ್ಯಾಪ್ಚರ್ ಮಾಡ್ಕೊಬಿಟ್ಟಾಗ ಮುಗೀತು. ಅದನ್ನೇ 50 ಸತಿ ಹಾಕ್ಬೋದು. ಇವತ್ತು ನಿಮಗೆ ಸಿಗುತ್ತೆ, ನಾಳೆ ಇನ್ನೊಬ್ರಿಗೆ ಸಿಗುತ್ತೆ, ನಾಳೆ ಇನ್ನೊಬ್ರಿಗೆ ಸಿಗುತ್ತೆ. ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ತುಂಬ ಆಗ್ತಿದೆ. ಸೊ ದಯವಿಟ್ಟು ಹುಷಾರಾಗಿರ್ರಿ ಅಂತ ಹೇಳ್ತಾ, ಲಾಸ್ಟಲ್ಲಿ ನನ್ನ ಕಡೆಯಿಂದ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರು ನನಗೆ ಬೇಜಾರಿಲ್ಲ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ವಿಚಾರಿಸ್ಕೊಂಡು ಇನ್ವೆಸ್ಟ್ ಮಾಡಿ, ಫುಲ್ಲು 100% ಕ್ಲಾರಿಟಿ ತಗೊಂಡು ಇನ್ವೆಸ್ಟ್ ಮಾಡಿ. ಸೊ ಸುಮ್ಮನೆ ಬ್ಲ್ಯಾಂಕಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ನನಗೆ ಈ ಥರದಲ್ಲಿ ಡೌಟ್ ಇದೆ, ನನಗೆ ರಿಸರ್ಚ್ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ಗಳು ಸಿಗ್ತಾ ಇಲ್ಲ, ಸೊ ನನಗೆ ಏನಾದರೂ ಒಂದು ಸ್ವಲ್ಪ ಸಜೆಷನ್ ಕೊಡು, ಅಥವಾ ಇದ್ರ ಮೇಲೆ ಒಂದು ವೀಡಿಯೋಸ್ ಮಾಡು, ಸೊ ನನಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂದರೆ, ನೀವು ಯಾವುದೇ ಥರ ಸಂಕೋಚ ಇಲ್ದಿರ ಆರಾಮಾಗಿ ಕಮೆಂಟ್ ಹಾಕ್ಬೋದು. ಕಮೆಂಟಲ್ಲೂ ಹಾಕೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ, ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ID ಟ್ಯಾಗ್ ಆಗಿದೆ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ IDಗೆ ಹೋಗ್ಬಿಟ್ಟು ಪರ್ಸ್ನಲಾಗಿ ಕೂಡ DM ಮಾಡ್ಬೋದು. ಸೊ ಆರಾಮಾಗಿ DM ಮಾಡಿ. ಸೊ ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಅದು ಅಷ್ಟು ಲೆಂತಿ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಅದು ಮಿನಿಮಮ್ 2 to 3 ಮಿನಿಟ್ಸ್ ಅಷ್ಟೇ ಬೇಕಾಗಿರೋದು. ಅದ್ರ ಬದಲು ಕಮೆಂಟಲ್ಲೇ ಆನ್ಸರ್ ಮಾಡ್ಬೋದು ನಿಮಗೆ, ಅಥವಾ ಪರ್ಸ್ನಲ್ DMಲ್ಲೇ ನಾನು ಅಲ್ಲೇ ಚಾಟಿಂಗಲ್ಲೇ ಆನ್ಸರ್ ಮಾಡ್ಬೋದು. ಅಂದರೆ ಆರಾಮಾಗಿ 100% ಅಲ್ಲೇ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಜೊತೆ ಅಪ್ ಟು ಡೇಟ್ ನೀವು ಏನೆಲ್ಲ ಕೇಳ್ತಿರೋ ಡೌಟ್ಸು ನಾನು ಅದನ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಬಟ್ ಕಮೆಂಟಲ್ಲಿ ಆ ಥರ ಎಲ್ಲ ಕೇಳೋಕ್ಕೆ ನನಗೆ ಆಗಲ್ಲ ಅಂದರೆ, ನೀವು ಆರಾಮಾಗಿ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ID ಟ್ಯಾಗ್ ಆಗಿದೆ, ಇನ್ಸ್ಟಾಗ್ರಾಮ್ IDಗೆ ಹೋಗ್ಬಿಟ್ಟು ಅಲ್ಲಿ DM ಮಾಡಿದ್ರೆ ನಾನು ಪರ್ಸ್ನಲಾಗಿ ನಿಮ್ಮ ಜೊತೆ ಟಚ್ಚಲ್ಲೇ ಇರ್ತೀನಿ, ಕಾಂಟ್ಯಾಕ್ಟಲ್ಲೇ ಇರ್ತೀನಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ಹುಷಾರಾಗಿ ಮಾಡಿ, ಯಾಕಂದರೆ ನಾನು ಇದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಅಂತ ಹೇಳ್ತಾ ಗೈಸ್. ಇವತ್ತಿನ ವೀಡಿಯೋ ಸ್ವಲ್ಪ ಲೆಂತಿ ಆಗೋಯಿತು, ಬಟ್ ಮೋರ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲವ್ ಯು ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್. ಬಾಯ್, ಸೈನಿಂಗ್ ಆಫ್.